ಕರ್ನಾಟಕ ಸರ್ಕಾರ ಅನುಷ್ಠಾನಗೊಳಿಸಿರ್ತಕ್ಕಂಥ ಯುವ ನಿಧಿ ಯೋಜನೆಯಿಂದ ಇವತ್ತು ಲಕ್ಷಾಂತರ ಯುವಕರು ಮುಂದಿನ ದಿನದ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ದೊಡ್ಡ ಉಪಯೋಗದ ಯೋಜನೆಯಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಇದ್ದಂಥ ಸನ್ನಿವೇಶದಲ್ಲಿ ಶಿಕ್ಷಣವನ್ನು ಮುಗಿಸ್ತಾರೆ. ಅವರು ಡಿಪ್ಲೊಮಾ ಮುಗಿಸ್ತಾರೆ, ಅವರು ಪದವಿ ಮುಗಿಸ್ತಾರೆ, ಬೇರೆ ಬೇರೆ ಪದವಿಗಳು ಮಾಡ್ತಾರೆ. ಪದವಿಗಳಾದ ತಕ್ಷಣ ಉದ್ಯೋಗ ಸಿಗುವಂಥ ಸ್ಥಿತಿ ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ತಮಗ್ ಬೇಕಾದಂತ ಉದ್ಯೋಗವನ್ನು ಹುಡ್ಕೊಳ್ಳಿಕ್ಕೆ ತನ್ನೂರ್ಲಿ ಅದು ಅವಕಾಶ ಇಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಬೇರೆ ಊರಿಗೆ ಹೋಗ್ಲಿಕ್ಕೆ ಅನ್ನುವಂಥ ಸನ್ನಿವೇಶದಲ್ಲೂ ಕೂಡ ತಮ್ಮ ಕುಟುಂಬದ ಪರಿಸ್ಥಿತಿಯ ಕಾರಣಕ್ಕಾಗಿ ಆ ಊರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ನೆಲೆಗೊಂಡು ತನ್ನ ಉದ್ಯೋಗನ ತನಗೆ ಏನು ಶಿಕ್ಷಣ ಪಡೆದಿಯಾನೋ ಅದಕ್ಕೆ ಸಂಬಂಧಪಟ್ಟದ್ದೋ ಪಡೆದಿದ್ದೋ ಯಾವುದೋ ಒಂದು ಉದ್ಯೋಗ ಪಡ್ಕೋಬೇಕು ಅಂತಂದ್ರೆ ಅವ್ನ್ ಬೇಕಾದಂತ ಆರ್ಥಿಕ ಶಕ್ತಿ ಇಲ್ಲದ ಕಾರಣಕ್ಕಾಗಿ ಅದೇ ಊರಿನಲ್ಲಿ ನಿರುದ್ಯೋಗಿಯಾಗಿ ಬಹಳ ವರ್ಷಗಳು ಕಳ್ಕೊಂಡಂತವ್ರು ಅದೇ ರೀತಿ ಬದುಕನ್ನು ಕಟ್ಕೊಂಡ್ಬಿಟ್ಟು ಯಾವುದೇ ಉದ್ಯೋಗ ಮಾಡದೇ ಇದ್ದಂಥವ್ರು ದೊಡ್ಡ ವರ್ಗವನ್ನ ನಾವು ಇತ್ತೀಚಿನವರೆಗೆ ನೋಡ್ತಾ ಇದ್ವಿ. ಆದ್ರೆ ಕರ್ನಾಟಕ ಸರ್ಕಾರ ಮುಂದಾಲೋಚನೆಯಿಂದ ಯುವ ಶಕ್ತಿ ಯಾರಿದ್ದಾರೋ, ಯುವ ವಿದ್ಯಾರ್ಥಿಗಳು ಯಾರಿದ್ದಾರೋ, ಯಾರು ಈ ರಾಜ್ಯವನ್ನ ಮುಂದಿನ ದಿಕ್ಸೂಚಿ ತೋರಿಸಬೇಕಾದಂತ ಯುವಕರಿದ್ದಾರೋ ಅವರ ಬದುಕು ಹಸನಾಗಬೇಕು, ಅವ್ರು ಒಂದಲ್ಲ ಒಂದು ಉದ್ಯೋಗ ದೊರೆಯಬೇಕು, ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಆಗಬೇಕು. ಅವರಿಗೆ ಈ ಯುವನಿಧಿ ಮುಖಾಂತರ ತಾವು ಸ್ಕಿಲ್ ಅನ್ನ ಪಡ್ಕೋಬೇಕು, ಉದ್ಯೋಗವನ್ನ ಪಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಡಿಪ್ಲೊಮಾ ಮಾಡಿದವರಿಗೆ ಮಾಸಿಕವಾಗಿ 1,500 ರೂಪಾಯಿ, ಪದವಿ ಮಾಡಿದವರಿಗೆ 3,000 ರೂಪಾಯಿ ಕೊಡೋದ್ರ ಮುಖಾಂತರ ತಾವು ಬೇರೆ ಊರಲ್ಲಿ ಹೋಗಿ ತನ್ನ ಕಾಲ ಮೇಲೆ ಈ ಸರ್ಕಾರದಿಂದ ಬರುವಂತ ಈ 1,500 ರೂಪಾಯಿ ಇರ್ಬೋದು ಅಥವಾ 3,000 ರೂಪಾಯಿ ಏನ್ ಬರುತ್ತೋ ಅದರಲ್ಲಿ ಅವರು ಆ ಊರ್ಲಿ ನೆಲೆ ನಿಂತು ಸಣ್ಣ ಮನೇನೋ ಸಣ್ಣ ರೂಮೋ ಎಲ್ಲೋ ಪಡ್ಕೊಂಡು ತಮ್ಮ ಆಹಾರ ತಾವು ಪಡ್ಕೊಂಡು ಮಾಡ್ಕೊಂಡು ಅಲ್ಲಿ ಒಂದು ಸ್ಕಿಲ್ ಟ್ರೈನಿಂಗ್ ಮಾಡ್ಕೊಂಡು ಯಾವುದೋ ಫ್ಯಾಕ್ಟ್ರಿಗೆ ಹೋಗಿ ಅಪ್ರೆಂಟಿಸ್ ಆಗಿ ಟ್ರೈನಿಂಗ್ ತಗೊಂಡು 2 ವರ್ಷಗಳೊಳಗೆ ಸ್ಥಿರವಾಗಿ ಕೆಲಸಗಳನ್ನ ಕಲಿತು ತನ್ನ ಉದ್ಯೋಗವನ್ನ ಪಡ್ಕೊಂಡು ತಮ್ಮ ಜೀವನವನ್ನ ಪ್ರಾರಂಭ ಮಾಡಲಿ ಅನ್ನುವಂಥ ಸದುದ್ದೇಶದಿಂದ ಈ ಯುವನಿಧಿ ಪ್ರಾರಂಭ ಆಗಿದೆ. ಯುವಕರು ಈಗಾಗಲೇ ಉತ್ಸುಕರಾಗಿ ಆ ಯೋಜನೆಯ ಫಲಾನುಭವಿಗಳಾಗಿ ಹೆಜ್ಜೆ ಹಾಕ್ತಿದ್ದಾರೆ. ಒಂದು ಸರ್ಕಾರ ತಾನೇ ಎಲ್ಲರಿಗೂ ಉದ್ಯೋಗ ಕೊಡಕ್ಕಾಗಲ್ಲ, ಅದ್ರ ಉದ್ಯೋಗದ ದಾರಿಗಳನ್ನ ತೋರಿಸ್ಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಇರುತ್ತೆ. ಅಂತ ಮಾರ್ಗದರ್ಶನ ಮಾಡುವಂತ ಸಂಸ್ಥೆಗಳಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನುವಂಥ ವಿಚಾರಗಳಿರ್ತವೆ. ಅಂತ ಪ್ಲಾಟ್ಫಾರ್ಮ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಅವರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವಂಥದ್ದು, ಆತ್ಮಸ್ಥೈರ್ಯದ ಮುಖಾಂತರ ನಾನು ಎಲ್ಲರಂಗೆ ಬದುಕಬಲ್ಲೆ ಅನ್ನುವಂಥ ಛಲವನ್ನ ತೋರಿಸಬೇಕಾದಂತ ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕಾಗಿ ಈ ಒಂದು ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾದಾರರಿಗೆ 1,500 ರೂಪಾಯಿಗಳ ಸ್ಟೈಫಂಡ್ಗಳನ್ನ ಕೊಡೋದ್ರ ಮುಖಾಂತರ ಯುವನಿಧಿ ಮುಖಾಂತರ ಮುಂದಿನ ಭವ್ಯ ಭಾರತವನ್ನ, ಭವ್ಯ ಕರ್ನಾಟಕವನ್ನ ಯುವ ಶಕ್ತಿಯ ಮುಖಾಂತರ ಕಟ್ಟಲಿಕ್ಕೆ ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿ ಯಶಸ್ಸನ್ನ ದಿಕ್ಕಿಗೆ ಕರ್ನಾಟಕವನ್ನ ಕೊಂಡೊಯ್ತಿದೆ ಅನ್ನುವಂತ ಮಾತನ್ನ ಹೇಳಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ.